ನಮಸ್ಕಾರ ವೀಕ್ಷಕರು, ನ್ಯೂಸ್7ಗೆ ಸ್ವಾಗತ. ನಾನು ರೀಟಾ. ಇಂದು ಗುಳೇದಗೌಡದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗುಳೇದಗೌಡದ ತಹಶೀಲ್ದಾರಾದ ಮಂಗಳಾ ಎಂ ಅವರಿಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮನವಿ ಸಲ್ಲಿಸಿದರು. ರಾಜ್ಯದ 9 ವಿಶ್ವವಿದ್ಯಾಲಯಗಳು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಎಬಿವಿಪಿ ಪ್ರತಿಭಟನೆಗೆ ಕರೆ. ಕರ್ನಾಟಕದ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಹೊಸ ವಿಶ್ವವಿದ್ಯಾಲಯಗಳನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದ ಉಪಸಮಿತಿಯನ್ನು ಆರ್ಥಿಕ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ನೆಪವನ್ನ ಹೇಳಿ ವಿಶ್ವವಿದ್ಯಾಲಯಗಳು ಮುಚ್ಚಲು ಹೊರಟುವುದು. ಅದಕ್ಕೆ ರಾಜ್ಯ ಸರ್ಕಾರ ಕೂಡಲೇ ವಿಶ್ವವಿದ್ಯಾಲಯಗಳು ಮುಚ್ಚಲು ನಿರ್ಧಾರದಿಂದ ಹಿಂಪಡೆಯಬೇಕು. ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯಕ್ಕೆ ಅನುದಾನವನ್ನು ನೀಡಿ ವಿಶ್ವವಿದ್ಯಾಲಯಗಳು ಅನುದಾನ ನೀಡುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಈ ಸಂದರ್ಭದಲ್ಲಿ ಪ್ರಥಮೇಶ್ ವಾಗ್ಮೋಡೆ, ಅಮಿತ್ ವಾಲಾದ್, ಲಕ್ಷ್ಮಣ್ ಭಜಂತ್ರಿ, ದೀಪಕ್ ರಾಥೋಡ್, ಪವನ್ ಉಂಕಿ, ಅಪ್ಪುರಾಜ್ ಚೌಹಾಣ್, ಮಂಜುನಾಥ್ ರಾಠೋಡ್, ಆಕಾಶ್ ಚೌಹಾಣ್, ಮೈತ್ರಿ ರಾಜ್ನಾಳ್, ಸಂಗೀತಾ ಶಿರೂರ್, ಶಂಕ್ರಮ್ಮ ಮುರಾದ್, ಶಶಾಂಕ್ ಸಿಂದಗಿ, ಆಕಾಶ್ ತಿಪ್ಪ, ಸಂಜನಾ ಚಂದಾಪುರ್, ಸಂಜನಾ ರಂಜಗಿ, ಸೌಂದರ್ಯ ಅರೋಟಗಿ, ಈರಣ್ಣ ಹಡ್ಪ್ಯಾಡ್, ದೃಷ್ಯಂತ್ ಹುಲ್ಗೇರಿ, ನಾಗರತ್ನ ರಂಜಗಿ, ಭಾರತಿ ಬಾಪೂರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಏನಪ್ಪಾ ಅಂತಂದ್ರೆ 9 ವಿಶ್ವವಿದ್ಯಾಲಯಗಳು ಮುಚ್ಚಕ್ಕೆ ಕಾರಣ ಆರ್ಥಿಕ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕಾರಣ. ಅವನು 9 ಮುಚ್ಚಬೇಕಂತ ಅಂದ್ರೆ ಒಂದು ವಿಶ್ವವಿದ್ಯಾಲಯದೊಳಗೆ 10,000 ಜನ ವಿದ್ಯಾರ್ಥಿಗಳು ಕಲಿತಿರ್ತಾರೆ. ಸಣ್ಣ ಸಣ್ಣ ಹಳ್ಳಿಯಿಂದ ಇರ್ತಾರೆ. ಜಿಲ್ಲೆಗೆ ಒಂದೊಂದು ವಿಶ್ವವಿದ್ಯಾಲಯ ಅಂತ ಹಿಂದಿನ ಸರ್ಕಾರ ಮಾಡಿತ್ತು. ಅಂತ ಎಲ್ಲ ಸೌಕರ್ಯ ಮಾಡಿಕೊಟ್ಟಿತ್ತು. ಈಗಲ ಸರ್ಕಾರ ಬಂದು 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಈಗ ಒಂದು RCU ಯೂನಿವರ್ಸಿಟಿಯಿಂದ ಎಲ್ಲ 4-5 ಜಿಲ್ಲೆ ವಿದ್ಯಾರ್ಥಿಗಳು ಒಂದ ಯೂನಿವರ್ಸಿಟಿ ಮ್ಯಾಗ ಅವಲಂಬಿತವಾದ್ರೆ ಮೊನ್ನೆ ಕಟ್ಟಿದ್ದು ಡಬಲ್ ಫೀಸ್ ಕಟ್ಟ್ಯಾರ. ಅವನ್ನ ಇನ್ನಾದರೂ ಒಳ್ಳೆ ರಿಪೇಡ್ ಆಗಿಲ್ಲ ಅವು. ಅದಕ್ಕೆ ಕಾರಣ ಈಗ ವಿದ್ಯಾರ್ಥಿ ಪರಿಷತ್ ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ 15ನೇ ತಾರೀಕು. ಆ ಕಾರಣ ಗುಳೇದಗೌಡದಲ್ಲೂ ನಾವು ತಹಶೀಲ್ದಾರ್ ಮೇಡಮ್ಗೆ ಮನವಿಯನ್ನು ಕೊಟ್ಟು ಇದನ್ನು ಈ ಹೋರಾಟವನ್ನು ಖಂಡಿಸಿ ಉಮೇಶ್ ಪೂಜಾರ್ ಅವರು ಮಾತಾಡ್ತಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಎಲ್ಲ ನಮ್ಮ ಪರಿವಾರ ಸಂಘಟನೆಯ ವತಿಯಿಂದ ಏನು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವ ವಿಷಯ ಪ್ರಥಮೇಶ್ ವಾಗ್ಮೋಡೆ ಅವರು ಸವಿಸ್ತಾರವಾಗಿ ತಿಳಿಸಿದರು. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವ ಗುಳೇದಗುಡ್ಡದ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ಹಾಗೂ ಬಂದಂತಹ ಎಲ್ಲ ಮುದ್ದು ವಿದ್ಯಾರ್ಥಿಯರಿಗೆ ಸ್ವಾಗತವನ್ನು ಕೋರಿ ಹಾಗೂ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ, ಪ್ರಥಮೇಶ್ ಹೇಳಿದ ಹಾಗೆ ರಾಜ್ಯ ಸರ್ಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವಮಾನ, ಅಪಮಾನ ಮತ್ತು ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ. ಪಂಚ ಗ್ಯಾರಂಟಿಗಳನ್ನ ಅವರು ಚುನಾವಣೆಯ ಸಂದರ್ಭದಾಗ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ಮೂಗಿಗೆ ತುಪ್ಪವನ್ನ ಸವರಿ ಓಟ್ಗಳನ್ನ ಹಾಕಿಸ್ಕೊಂಡ್ರು. ಜನ ಯಾರು ಕೇಳಿದ್ದಿಲ್ಲ. ಫ್ರೀ ಬಸ್ ಯಾರು ಕೇಳಿದ್ರು? ಯಾರು ಕೇಳಿದ್ದಿಲ್ಲ. ಮಹಿಳೆಯರು ಯಾರಾದರೂ 2,000 ರೂಪಾಯಿ ಕೊಡ್ರಿ ಅಂತ ಹೆಣ್ಮಕ್ಳು ಯಾರು ಡಿ ಕೆ ಶಿವಕುಮಾರ್ ಮನೆಗೆ, ಸಿದ್ದರಾಮಯ್ಯನವ್ರ ಮನೆಗೆ ಯಾರಾದರೂ ಹೆಣ್ಮಕ್ಳು ಹೋಗಿದ್ರು? ಯಾರೂ ಹೋಗಿದ್ದಿಲ್ಲ. ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಮೋಸ ಮಾಡಿ ಇವತ್ತು ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಎಬಿವಿಪಿ ಇರ್ಬೋದು, ಹತ್ತಿಕ್ಕಡಾಕುಂತೈತಿ. ಅದ್ರ ವಿರುದ್ಧ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕಾ ಕೇಂದ್ರದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕುವ ಸಲುವಾಗಿ ಈ ಒಂದು ಪ್ರತಿಭಟನೆ ಪ್ರತಿಯೊಂದು ತಾಲೂಕಾ ಕೇಂದ್ರದಲ್ಲಿ ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ನಾವೊಂದು ಮನವಿ ಏನ್ ಮಾಡ್ತೀನಿ ಅಂತಂದ್ರೆ, ಯಾವ ರೀತಿ ನೀವು ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ರಿ. ವಿದ್ಯಾರ್ಥಿಗಳಿಗೆ ಏನ್ ಬೇಕು ಮೂಲಭೂತ ಸೌಕರ್ಯ, ಫ್ರೀ ಬಸ್ ಬದಲಾಗಿ ಫ್ರೀ ಎಜುಕೇಶನ್ ಕೊಡ್ರಿ. ನೀವು SC ST ಹುಡುಗರ ಅನುದಾನವನ್ನ, ಅವರ ಸ್ಕಾಲರ್ಶಿಪ್ ಅನ್ನ ಕಸ್ಕೊಳಕ್ ಕುಂತೀರಿ. SC ST ಕಾಲೇಜಲ್ಲಿ SC ST ಏನಂತಾರ ಹಾಸ್ಟೆಲ್ ನಲ್ಲಿ ಅವ್ರಿಗೆ ಏನ್ ಮೂಲಭೂತ ಸೌಕರ್ಯ ಬೇಕು ಅದನ್ನ ಕೊಡುವಂತ ಶಕ್ತಿ ನಿಮಗಿಲ್ಲ. ವಿದ್ಯಾರ್ಥಿಗಳಿಗೆ ಅತ್ಯಂತ ಮೋಸ ಮಾಡ್ತಾ ಇದ್ದೀರಿ.
ಈ ಮೋಸದ ಪ್ರಾಯಶ್ಚಿತ್ತ ನಿಮಗೆ ಬಂದೇ ಬರುತ್ತೆ ಅಂತೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನ ನೀಡ್ತೀವಿ. ವಿದ್ಯಾರ್ಥಿ ಪರಿಷತ್ ನಿಮಗೇನಾದ್ರೂ ಆ 9 ವಿದ್ಯಾಲಯಗಳಿಗೆ ನಡ್ಸಾಕ ಆಗ್ಲಿಕ್ಕಂದ್ರೆ ನೀವು ಹೇಳ್ರಿ. ನಾವು ವಿದ್ಯಾರ್ಥಿ ಪರಿಷತ್ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿ ನಾವು ಭಿಕ್ಷೆಯನ್ನ ಬೇಡಿ ನಿಮಗೆ ಕೊಟ್ಟು ಈ 9 ವಿಶ್ವವಿದ್ಯಾಲಯಗಳ ನಡೆಸುವಂತ ಶಕ್ತಿ ನಮಗೈತಿ ಅಂತೇಳಿ ಒಂದು ಪ್ರತಿಭಟನೆ ಮುಖಾಂತರ ಕರೆಯನ್ನ ನೀಡ್ತಾ ಇದ್ದೇವೆ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ 9 ವಿಶ್ವವಿದ್ಯಾಲಯಗಳಿಗೆ ವಿಶೇಷ ಅನುದಾನವನ್ನ ನೀಡಿ. ಯಾವ ರೀತಿ ನಿಮ್ಮ ಮಕ್ಕಳನ್ನ ದುಡ್ಡು ಐತೆ ಅಂತೇಳಿ ಫಾರಿನ್ಗೆ ಹೋಗಿ ಎಜುಕೇಶನ್ ಕೊಡ್ತೀರಿ, ಯಾಕೆ ಈ ರಾಜ್ಯದಲ್ಲಿ ಬಡವ್ರ ಮಕ್ಕಳಲ್ವಾ ಅವ್ರಿಗೆ ಏನು ಎಜುಕೇಶನ್ ಕೊಡೋದು? ಎಜುಕೇಶನ್ ಈಸ್ ಅ ರೈಟ್, ಅದು ಸಂವಿಧಾನದಾಗ ಐತಿ. ಆ ಒಂದು ಹಕ್ಕನ್ನ ನೀವು ಕಸ್ಕೊಳಕ್ ಕುಂತೀರಿ. ನಾವು ಬಡ ವಿದ್ಯಾರ್ಥಿಗಳಿಗೂ SC/ST ಮಕ್ಕಳಿಗೂ ಫ್ರೀ ಆಫ್ ಎಜುಕೇಶನ್, ಫ್ರೀ ಆಫ್ ಹಾಸ್ಟೆಲ್ ಅದನ್ನೆಲ್ಲ ನೀಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.